ಸ್ನೇಹಿತರೆ, ಮೀನ ರಾಶಿಯವರ ಜೂನ್ ತಿಂಗಳ 2025ರ ರಾಶಿ ಭವಿಷ್ಯ ಹೇಗಿದೆ? ಜೂನ್ ತಿಂಗಳಲ್ಲಿ ಮೀನ ರಾಶಿಯವರಿಗೆ ಇರ್ತಕ್ಕಂಥ ಎಚ್ಚರಿಕೆಯ ಕರೆಗಂಟೆಗಳು ಏನು? ಮೀನ ರಾಶಿಯವರಲ್ಲಿ ಶನಿಯ ದೋಷ ಇದೆಯಾ? ಶನಿ ದೋಷ ಇದ್ದರೆ ಏನು ಮಾಡಬೇಕು? ಗುರುಬಲ ಇದೆಯಾ? ಗುರುಬಲ ಚೆನ್ನಾಗಿದ್ದರೆ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ? ಇವರ ಜೀವನ ಹೇಗಿರುತ್ತೆ? ಇವರ ಜೀವನ ಶೈಲಿ ಹೇಗಿರುತ್ತೆ? ಫರಿಗ ಯೋಗದಿಂದಾಗಿ ಶುಭ ಫಲಗಳು ನಿರ್ಮಾಣವಾಗ್ತಿದೆಯಾ? ಯಾವ ರಾಶಿಯವರಿಗೆ ಏನೆಲ್ಲ ಲಾಭ ಸಿಗ್ತಾ ಇದೆ? ಮೀನ ರಾಶಿಯವರು ಯಶಸ್ಸನ್ನು ಪಡೆದುಕೊಳ್ತಾರಾ? ಜ್ಯೋತಿಷ್ಯದಲ್ಲಿ ವಿವರಿಸಿರ್ತಕ್ಕಂಥ ಪರಿಹಾರ ಕ್ರಮಗಳಾದರೂ ಏನು? ಶುಭ ಯೋಗದಿಂದ ಹೆಚ್ಚಿನ ಪ್ರಯೋಜನವನ್ನು ಮೀನ ರಾಶಿಯವರು ಪಡಿತಾರಾ? ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಮೀನ ರಾಶಿಯವರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಮೀನ ರಾಶಿಯವರಿಗೆ ಇದೀಗ ಅತ್ಯಂತ ಶುಭ ಫಲಗಳು ಶುರುವಾಗಿದ್ದು ನೀವು ಕೋಟ್ಯಾಧಿಪತಿಗಳಾಗ್ತೀರಾ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ರಾಶಿಯವರ ಜೀವನದಲ್ಲಿ ಇದೀಗ ಲಾಭ ಶುರುವಾಗ್ತಾ ಇದೆ ಅಂತ ಹೇಳಬಹುದು. ಅದರ ಜೊತೆಗೆ ಕೀರ್ತಿ, ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಈ ರಾಶಿಯವರಿಗೆ ಮುಂದಿನ ಸಮಯ ಅತ್ಯಂತ ಸೂಕ್ತ ಸಮಯವಾಗಿತ್ತು. ಇವರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಇವರು ಕಠಿಣ ಪರಿಶ್ರಮವನ್ನು ಅನುಸರಿಸಿದ್ದೇ ಆದಲ್ಲಿ ಇವರು ಅಂದುಕೊಂಡಂತಹ ಜೀವನ ಇವರದ್ದಾಗುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಈ ಸಂದರ್ಭದಲ್ಲಿ ನಿಮಗೆ ಬಹಳಷ್ಟು ಶಕ್ತಿಶಾಲಿ ಯೋಗ ಆಯಿತು, ಕಂಕಣ ಭಾಗ್ಯ ಕೂಡಿ ಬರುತ್ತೆ, ಭಾರಿ ಲಾಭ ಆಯಿತು, ಮಹಾಲಕ್ಷ್ಮಿಯ ಒಂದು ಕೃಪಕಟಾಕ್ಷ ನಿಮಗೆ ಸಿಗ್ತಾ ಇದೆ ಅಂತ ಹೇಳಬಹುದು. ನಿಮಗೆ ಒಟ್ಟಿಗೆ ನಾವು ಪಂಚಮಿ ಯೋಗದ ಜೊತೆಗೆ ಫರಿಗ ಯೋಗ ಕೂಡ ಇರೋದ್ರಿಂದ ನೀವಂದುಕೊಂಡಂತಹ ಅತ್ಯದ್ಭುತವಾದ ಜೀವನ ಶೈಲಿ ನಿಮ್ಮದಾಗುತ್ತೆ ಅಂತ ಹೇಳಬಹುದು. ಅವಿವಾಹಿತರಿಗೆ ವಿವಾಹ ಯೋಗ ಕೂಡ ಅಥವಾ ವಿವಾಹ ಭಾಗ್ಯ ಕೂಡ ಕೂಡಿ ಬಂದಿದ್ದು ಈ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಸುಖ, ಸಂಪತ್ತು, ಸಮೃದ್ಧಿ, ಧನಕನಕ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ದಿ ಬೆಸ್ಟ್ ಟೈಮ್ ಇದಾಗಿದ್ದು ನೀವು ಯಾವುದಾದ್ರೂ ರೀತಿಯಲ್ಲಿ ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಬೇಕು ಅಂದ್ಕೊಂಡಿದ್ರೂ ಕೂಡ ಆರಂಭ ಮಾಡಿ ಇದರಿಂದ ಸಾಕಷ್ಟು ಲಾಭವನ್ನು ನೀವು ಕಾಣ್ತಾ ಹೋಗ್ತೀರಾ. ಇನ್ನು ನೀವು ಮಾಡ್ತಕ್ಕಂಥ ಹೂಡಿಕೆಯ ಲಾಭ ಭವಿಷ್ಯದಲ್ಲಿ ನಿಮಗೆ ಸಾಕಷ್ಟು ಲಾಭವನ್ನು ತಂದುಕೊಡುತ್ತೆ, ಯಶಸ್ಸನ್ನು ತಂದುಕೊಡುತ್ತೆ, ನಿಮ್ಮನ್ನು ಜನ ಗುರುತಿಸುವಂತೆ ಮಾಡುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರ್ದು. ಇನ್ನೂ ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಆಗಲೇ ಹೇಳ್ದಂಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ, ಗುರುವಿನ ಯೋಗ ಕೂಡ ಚೆನ್ನಾಗಿದೆ. ಹೀಗಾಗಿ ನಿಮಗೆ ಉತ್ತಮ ವಧುವರರ ಪ್ರಸ್ತಾಪಗಳು ಕೇಳಿ ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ನೀವಂದುಕೊಂಡಂತಹ ರೀತಿಯಲ್ಲೇ ನಿಮಗೆ ಮದುವೆ ಆಗುತ್ತೆ. ಇನ್ನು ಪ್ರೇಮ ಜೀವನದಲ್ಲಿರ್ತಕ್ಕಂಥವರು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಪ್ರೀತಿಯ ವಿಚಾರವಾಗಿ ನೀವು ಮನೆಯವರ ಬಳಿ ಹೇಳ್ಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರೀತಿಗೆ ಮನೆಯವರು ಒಪ್ಕೊಳ್ತಾರೆ. ನಿಮ್ಮ ಪ್ರೇಮ ಜೀವನ ಕೂಡ ಸಕ್ಸಸ್ ಆಗುತ್ತೆ. ಮದುವೆಯಾಗಿ ಒಂದು 10-12 ವರ್ಷ ಕಳೆದಿದೆ, ಆದರೂ ಕೂಡ ಮಕ್ಕಳಾಗುವ ಯೋಗ ನಮಗೆ ಇಲ್ಲ, ಮಕ್ಕಳು ಆಗ್ತಾ ಇಲ್ಲ ಅಂತ ಅನ್ನೋರಿಗೂ ಕೂಡ ಈ ಸಂದರ್ಭದಲ್ಲಿ ಮಕ್ಕಳಾಗುವ ಯೋಗ ಇದೆ, ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಬಹುದು. ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮಗೆ ಆದಾಯದ ಮೂಲಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ, ಆದಾಯ ದ್ವಿಗುಣಗೊಳ್ಳುತ್ತಾ ಹೋಗುತ್ತೆ. ನೀವು ಒಂದು ಸ್ಥಳದಲ್ಲಿ ಹೂಡಿಕೆ ಮಾಡಿದ್ರೆ ನಿಮಗೆ ಒಂದು 10-12 ಕಡೆ ಒಂದು ಪ್ರಯೋಜನವನ್ನು ಪಡಿತಕ್ಕಂಥ ಯೋಗ ಈಗ ನಿರ್ಮಾಣವಾಗಿರೋದ್ರಿಂದ ಎಲ್ಲ ಕಡೆಯಿಂದಲೂ ಕೂಡ ನಿಮಗೆ ಲಾಭದ ಅಥವಾ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಅಂತಲೇ ಹೇಳಬಹುದು. ಇನ್ನು ಹೊಸದಾಗಿ ಹೂಡಿಕೆ ಮಾಡೋಣ, ಅದರಲ್ಲಿ ಪ್ರಯೋಜನಗಳನ್ನು ಕಾಣೋಣ ಅನ್ನತಕ್ಕಂಥ ಜನರು ಕೂಡ ಈ ಸಂದರ್ಭದಲ್ಲಿ ಅದರ ಪ್ರಯೋಜನಗಳನ್ನು ಕಾಣ್ತಾರೆ. ಯಾಕಂತಂದರೆ ಈ ಸಂದರ್ಭದಲ್ಲಿ ಹೂಡಿಕೆಗೆ ನಿಮಗೆ ಸೂಕ್ತ ವೇದಿಕೆ ನಿರ್ಮಾಣವಾಗಿದ್ದು ಈ ಸಂದರ್ಭದಲ್ಲಿ ನೀವು ಹೂಡಿಕೆಯ ಲಾಭವನ್ನು ಕೂಡ ಕಾಣ್ಕೊಂಡು ಹೋಗಬಹುದು. ಜೊತೆಗೆ ಈ ಸಂದರ್ಭದಲ್ಲಿ ನಿಮಗೆ ಅತ್ಯಂತ ಶುಭ ಗಳಿಗೆ ಶುರುವಾಗ್ತಿರೋದ್ರ ಜೊತೆಗೆ ಒಂದಷ್ಟು ಆಘಾತಕಾರಿ ಸುದ್ದಿಗಳು ಕೂಡ ಎದುರಾಗುತ್ತೆ. ನಿಮ್ಮ ಬಾಳಲ್ಲಿ ದುರಂತಗಳು ಇಷ್ಟು ದಿನ ನಡೆದು ಹೋಗಿರಬಹುದು, ಆಘಾತಗಳನ್ನು ಕಂಡಿರಬಹುದು. ಹೀಗಾಗಿ ಅದರ ಕಡೆ ನೀವು ಹೆಚ್ಚಿನ ಗಮನವನ್ನು ಕೊಡಲಿಕ್ಕೆ ಹೋಗಬೇಡಿ. ಹೊಸದಾಗಿ ಏನಾದರೂ ನಿಮಗೆ ತೊಂದರೆ ತಾಪತ್ರೆಗಳು ಎದುರಾಗ್ತಿದೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ಗಟ್ಟಿಯಾಗಿ ನಿಂತರೆ ಅದೆಲ್ಲವನ್ನ ಕೂಡ ಎದುರಿಸುವ ಸಾಮರ್ಥ್ಯ, ನಿಭಾಯಿಸುವ ಶಕ್ತಿ ನಿಮ್ಮಲ್ಲಿದೆ ಅಂತ ಹೇಳಬಹುದು. ಈ ಸಂದರ್ಭದಲ್ಲಿ ಧನ, ಸಂಪತ್ತು, ಸಮೃದ್ಧಿ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹೀಗಾಗಿ ನಿಮ್ಮ ಕಠಿಣ ಪರಿಶ್ರಮವನ್ನು ನೀವು ಮುಂದುವರಿಸಬೇಕಾಗುತ್ತೆ. ನಿಮ್ಮ ಕಠಿಣ ಪರಿಶ್ರಮವನ್ನು ನೀವು ಮುಂದುವರಿಸಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ಉತ್ತಮ ಸಮಯವನ್ನು ಕಾಣ್ತೀರಾ, ಉತ್ಸಾಹದಲ್ಲಿ ಹೆಚ್ಚಳವನ್ನು ಕಾಣ್ತೀರಾ, ಸುಖ ಶಾಂತಿ ಇದರಿಂದ ನೆಲೆಸ್ತಾ ಹೋಗುತ್ತೆ.
ಇನ್ನು ಸಾಮಾಜಿಕ ಜೀವನದಲ್ಲಿ ನೀವು ಸಾಕಷ್ಟು ಲಾಭವನ್ನು ಕಾಣ್ತೀರಾ. ಆತ್ಮವಿಶ್ವಾಸ ಹೆಚ್ಚಳವಾಗುತ್ತೆ. ಮನೆ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಯಶಸ್ಸನ್ನು ಕಾಣ್ತೀರಾ. ಆಸ್ತಿಗೆ ಸಂಬಂಧಿಸಿದಂತೆ ಕೆಲಸಗಳಲ್ಲಿ ಅತ್ಯಂತ ಹೆಚ್ಚಿನ ಲಾಭ ಸಿಗುತ್ತೆ. ಪಿತ್ರಾರ್ಜಿತ ಸಂಪತ್ತಿನ ಲಾಭ ಈ ಸಂದರ್ಭದಲ್ಲಿ ನಿಮಗೆ ದೊರಕೋದ್ರ ಜೊತೆಗೆ ಇದು ನಿಮಗೆ ಮಾನಸಿಕವಾಗಿ ಸಾಕಷ್ಟು ನೆಮ್ಮದಿಯನ್ನು ತಂದುಕೊಡುತ್ತೆ. ಹೀಗಾಗಿ ನೀವು ಹೊಸ ಮನೆ ವಾಹನವನ್ನು ಖರೀದಿಸುವ ಯೋಗ ಕೂಡ ಇದ್ದು ಹೊಸ ಮನೆ ವಾಹನ ಖರೀದಿಸಬೇಕು ಅನ್ನೋ ನಿಮ್ಮ ಬಹಳ ದಿನಗಳ ಕನಸಿಗೆ ನಿಮ್ಮ ಸಂಗಾತಿ ಜೊತೆಯಾಗಿ ನಿಲ್ತಾರೆ ಅಂತ ಹೇಳಬಹುದು. ನಿಮ್ಮ ಸಂಬಂಧಿಕರ ಸಹಕಾರ ಕೂಡ ಹೆಚ್ಚಿನ ಲಾಭವನ್ನು ಈ ಸಂದರ್ಭದಲ್ಲಿ ನಿಮಗೆ ತಂದುಕೊಡುತ್ತೆ. ತಾಯಿಯ ಪ್ರೀತಿ, ಸ್ನೇಹ ಹಾಗೂ ಸಂಪೂರ್ಣ ಬೆಂಬಲ ನಿಮಗೆ ಸಿಗೋದ್ರಿಂದ ಮನೆಯಲ್ಲಿನ ಎಲ್ಲ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ನಿಮ್ಮಿಬ್ಬರ ನಡುವಿನ ಸಂಬಂಧ ಮತ್ತಷ್ಟು ಗಟ್ಟಿಗೊಳ್ಳುತ್ತೆ. ಅನುಕೂಲವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಸಂಗಾತಿ ಉಡುಗೊರೆಯನ್ನು ಕೂಡ ನೀಡ್ತಾರೆ. ಹೀಗಾಗಿ ವಿಶೇಷವಾದಂತಹ ದಿನ ಇದಾಗಿದೆ. ಜೊತೆಗೆ ನೀವು ಹಣವನ್ನು ಹೂಡಿಕೆ ಮಾಡಿದ್ರೆ ಅದರಿಂದ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತೀರಾ. ಶಿಕ್ಷಣದಲ್ಲಿನ ಎಲ್ಲ ರೀತಿಯ ಅಡೆತಡೆಗಳು ದೂರವಾಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಸಿಗುತ್ತೆ. ಹೌದು, ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸಿದರೆ ಅಥವಾ ವಿದ್ಯಾರ್ಥಿಗಳು ಒಂದಷ್ಟು ಹೂಡಿಕೆಗೆ ಲಾಭವನ್ನು ತಂದುಕೊಡ್ಬೇಕು ಅನ್ನೋ ಯೋಜನೆಯಲ್ಲಿ ಇದ್ದರೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ವಿದ್ಯಾಭ್ಯಾಸದಲ್ಲೂ ಕೂಡ ನೀವು ಪ್ರಗತಿಯನ್ನು ಕಾಣಬಹುದು. ಅದರ ಜೊತೆಗೆ ಹೂಡಿಕೆಯಿಂದಲೂ ಕೂಡ ನೀವು ಲಾಭವನ್ನು ಕಾಣಬಹುದು ಅಂತ ಹೇಳಬಹುದು. ಸಂಗಾತಿಯೊಂದಿಗಿನ ಮನಸ್ತಾಪಗಳು ಈ ಸಂದರ್ಭದಲ್ಲಿ ದೂರವಾಗಿ ನಿಮ್ಮಿಬ್ಬರ ನಡುವಿನ ಸಂಬಂಧ ಮತ್ತಷ್ಟು ಬಲಗೊಳ್ಳುತ್ತೆ, ಗಟ್ಟಿಗೊಳ್ಳುತ್ತೆ. ಯಾವುದಾದ್ರೂ ಒಂದಷ್ಟು ತೊಂದರೆಗಳನ್ನು ನೀವು ಅನುಭವಿಸಿದರೆ ಈ ಸಂದರ್ಭದಲ್ಲಿ ನೀವು ಆ ತೊಂದರೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ತೀರಾ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುತ್ತೆ. ಕೆಲಸವನ್ನು ಮಾಡ್ತಕ್ಕಂಥ ಈ ರಾಶಿಯ ಜನರಿಗೆ ಉತ್ತಮ ದಿನ ಅಂತ ಹೇಳಬಹುದು. ನೀವು ಮೇಲಾಧಿಕಾರಿಗಳ ಸಹಾಯವನ್ನು ಕೂಡ ಕಾಣ್ತೀರಾ. ಸುಖ ಸಮೃದ್ಧಿ ಹೆಚ್ಚಳವಾಗುತ್ತೆ. ಹೆಚ್ಚಿನ ಲಾಭ ಗಳಿಸುವ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಖ್ಯಾತಿ ಗೌರವ ಹೆಚ್ಚಾಗುತ್ತೆ. ಹೀಗಾಗಿ ಮನೆಯಲ್ಲೂ ಕೂಡ ಸುಖ ಶಾಂತಿ ನೆಲೆಸಿ ನಿಮ್ಮ ಸಂಗಾತಿಯೊಂದಿಗಿನ ಪ್ರೀತಿ ವೃದ್ಧಿಯಾಗ್ತಾ ಹೋಗುತ್ತೆ. ಮನೆಯಲ್ಲಿ ಯಾವಾಗ ಪಾಸಿಟಿವ್ ವೈಬ್ಸ್ ಇರುತ್ತೋ ಆಗ ನೀವು ಹೊರಗಡೆನೂ ಕೂಡ ಅಷ್ಟೇ ಪಾಸಿಟಿವ್ ಆಗಿ ಇರ್ತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಮ ಕೆಲಸದಲ್ಲಿನ ಎಲ್ಲ ಅಡೆತಡೆಗಳು ದೂರವಾಗಬೇಕು ಅಂದರೆ ಸಂಪೂರ್ಣವಾಗಿ ನೀವು ನಿಮ್ಮನ್ನ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ. ಒಂದಷ್ಟು ಅಡೆತಡೆಗಳು ಎದುರಾದರೂ ಕೂಡ ಅದೆಲ್ಲವನ್ನ ನಿಭಾಯಿಸುವ ಶಕ್ತಿ, ಸಾಮರ್ಥ್ಯ, ಯುಕ್ತಿ ಎಲ್ಲವನ್ನ ಕೂಡ ಭಗವಂತ ನಿಮಗೆ ಕೊಟ್ಟಿರ್ತಾನೆ. ಅದನ್ನ ಕರೆಕ್ಟಾಗಿ ನೀವು ಬಳಸ್ಕೊಳ್ಬೇಕು. ಆದರೆ ಹೂಡಿಕೆಯನ್ನು ಮಾಡೋಕ್ಕಿಂತ ಮೊದಲು ಯೋಚನೆಯನ್ನು ಮಾಡಬೇಕಾಗುತ್ತೆ. ಬಡ್ಡಿ ವ್ಯವಹಾರವನ್ನು ಮಾಡಬೇಕು ಅಂತ ಅಂದ್ರೂ ಕೂಡ ಸಿಕ್ಕಾಪಟ್ಟೆ ಯೋಚನೆಯನ್ನು ಮಾಡಿ ನೀವು ಹೂಡಿಕೆಯನ್ನು ಮಾಡಬೇಕು ಅಥವಾ ಬಡ್ಡಿ ವ್ಯವಹಾರವನ್ನು ಮಾಡಬೇಕಾಗುತ್ತೆ. ಇಲ್ಲವಾದರೆ ಒಂದಷ್ಟು ಅಡೆತಡೆಗಳು ಎದುರಾಗುತ್ತೆ. ಒಂದಷ್ಟು ನಿವಾರಣೆಗಳನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಲೈಫ್ನಲ್ಲಿ ನೀವು ಸಿಕ್ಕಾಪಟ್ಟೆ ದುಡ್ಡನ್ನು ಕಾಣ್ತೀರಾ. ಅದ್ದೂರಿ ಲೈಫ್ ನಿಮ್ಮದಾಗುತ್ತೆ. ಆದರೆ ನೀವು ನಿಮ್ಮ ಕಠಿಣ ಪರಿಶ್ರಮವನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಡೋಕೆ ಹೋಗಬಾರ್ದು. ನಿಮ್ಮ ಕಠಿಣ ಪರಿಶ್ರಮದ ಲಾಭವನ್ನು ನೀವು ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ಪಡ್ಕೊಳ್ತೀರಾ. ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅವರಿಗೆ ಮಾತ್ರ ಮಾತೆ ಮಹಾಲಕ್ಷ್ಮಿಯ ಕೃಪಾಶೀರ್ವಾದ ಸಿಗುತ್ತೆ. ಹೀಗಾಗಿ ನಿಮ್ಮ ಜೀವನ ಬಹಳ ಅದ್ಭುತವಾಗಿ ನೆರವೇರುತ್ತೆ ಅಂತ ಹೇಳಬಹುದು. ಇದಿಷ್ಟು ಕೂಡ ಮೀನ ರಾಶಿಯವರ ರಾಶಿ ಭವಿಷ್ಯವಾಗಿದೆ.